ನೋಡಿ, ಧರ್ಮಸ್ಥಳ ಇವತ್ತು ನಿನ್ನೆಯ ವಿಷಯ ಅಲ್ಲ. ಧರ್ಮಸ್ಥಳ ಅಂದರೆ ನಾವೆಲ್ಲ ಭಾವಭಕ್ತಿಯಿಂದ ಅಲ್ಲಿ ಹೋಗ್ತಾ ಇದ್ದಂಥವ್ರು. ನಾವು ಚಿಕ್ಕಂದರಿಂದ ನಮ್ಮ ತಂದೆ ತಾಯಿ ಮುತ್ತಾತಂದಿರು ಸಹ ಹೋಗ್ತಾ ಇದ್ದಂಥವ್ರು. ನಾವು ಊಟ ಮಾಡುವಾಗ, ಅನ್ನ ತಿನ್ನುವಾಗ ಧರ್ಮಸ್ಥಳದ ಹೆಸರು ಹೇಳ್ತಾ ಇದ್ದಿಲ್ಲ. ಆಮೇಲೆ ನಾವು ಏನೇ ಮನೆಯಲ್ಲಿ ಯಾರಿಗಾದರೂ ಹಸುಗೋ ಪ್ರಾಣಿಗೋ ಅಥವಾ ವ್ಯವಸಾಯ ಮಾಡಬೇಕಾದ್ರೆ, ಮೊದಲನೇ ಪ್ರಾರಂಭ ಮಾಡಬೇಕಾದ್ರೆ ಧರ್ಮಸ್ಥಳಕ್ಕೆ ಕಾಣಿಕೆಯನ್ನು ಇಟ್ಟೇ ನಾವು ಮಾಡ್ತಾ ಇದ್ದಂಥವ್ರು. ಆದ್ದರಿಂದ ಧರ್ಮಸ್ಥಳದ ವಿಷಯದಲ್ಲಿ ಸಂಪೂರ್ಣವಾಗಿ SIT ತನಿಖೆಯಾಗಿ ಧರ್ಮಸ್ಥಳದ ಹಿರಿಮೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಸರ್, ಈಗ ಮತ್ತೊಂದು ಹೊಸದಾಗೊಬ್ಬರು ಸಾಕ್ಷಿ ಬಂದಿದ್ದಾರೆ ಒಡನಾಡಿ ಸಂಸ್ಥೆಯಿಂದ. ಅವರು ಬಂದು ಸಾಕಷ್ಟು ನೋಡಿ, ವಿಷಯಗಳನ್ನು ಹೇಳ್ತಿರೋದು. ನೂರಾರು ಸಾಕ್ಷಿಗಳು ಬರ್ತಾನೆ ಇರಲಿ, ಮಂಜುನಾಥನ ಮಹಿಮೆಗೇನು ಕಮ್ಮಿ ಆಗಲ್ಲ. ಅಥವಾ ನನ್ನ ಅನುಭವದ ಪ್ರಕಾರ ವೀರೇಂದ್ರ ಹೆಗ್ಗಡೆ ಅವರಿಗೆ ಏನು ಕಳಂಕ ಬರಲ್ಲ. ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಸೌಜನ್ಯಗೂ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳ ನಮ್ಮೆಲ್ಲ ಹಿಂದೂಗಳ ಭಾವನೆಯ ದೇವಸ್ಥಾನ. ಯಾವುದೇ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವನಿಗೂ ಹಕ್ಕಿಲ್ಲ. ನಾವು ದೇವರನ್ನು ನಂಬಿ ದಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥವ್ರು. ಆದ್ದರಿಂದ ದೇವರ ಬಗ್ಗೆ, ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಮಗೆಲ್ಲ ಭಕ್ತಿ ಇದೆ, ಗೌರವ ಇದೆ. ನಾವು ಸಹ ಧರ್ಮಸ್ಥಳಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸಹ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಎಲ್ಲ ಧರ್ಮವನ್ನು ಪ್ರೀತಿ ಮಾಡೋಣ, ಎಲ್ಲ ಜನರನ್ನು ಪ್ರೀತಿ ಮಾಡೋಣ. ಆದರೆ ನಮ್ಮ ದೇವರನ್ನ, ನಮ್ಮ ತಾಯಿನ, ನಮ್ಮ ನಾಡನ್ನು ನಾವು ಏನಾದರೂ ಅವಮಾನ ಮಾಡಿದರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ಎಷ್ಟೋ ಹಿಂದೂಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಈಗ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತಿ NIAಗೆ ವಹಿಸಬೇಕು ಅನ್ನೋದು ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಸಹ ಮುಂದಾಗುತ್ತಂತೆ. ಖಂಡಿತವಾಗಲೂ NIAಗೆ ವಹಿಸಲೇಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕಾಗುತ್ತೆ. ಯಾರ್ಯಾರು ಇದ್ರ ಹಿಂದ್ಗಡೆ ಪಿತೂರಿ ಮಾಡಿದ್ದಾರೆ, ಯಾರ್ಯಾರಿಗೆ ಯಾವ ಮಟ್ಟದಿಂದ ಹಣ ಹೋಗಿದೆ, ಅವ್ರಿಗೆ ಹೋಗಿದೆ, ಇವ್ರಿಗೆ ಹೋಗಿದೆ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾರು ತಿಂದಿದ್ದಾರೆ ಅವ್ರು ಕಕ್ಕಲೇಬೇಕಲ್ವ, ಅದು ಕಕ್ಕಲಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. NIA ತನಿಖೆ ಆಗಲಿ, ಯಾರಾದರೂ ಪಿತೂರಿ ಮಾಡಿದ್ದಾರೆ, ಒಳಸಂಚು ಮಾಡಿದ್ದಾರೆ, ಅವರಿಗೆಲ್ಲ ಶಿಕ್ಷೆ ಆಗಲಿ. ಮಂಜುನಾಥನ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ, ನಾವು ನಂಬಿರುವಂಥ ಭಗವಂತನ ಮೇಲೆ ಯಾರು ಅಪಪ್ರಚಾರ ಮಾಡು ನಾವು ಯಾರೂ ತಡೀಲಿಕ್ಕೆ ಸಿದ್ಧರಿಲ್ಲ.